ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಮಿಲ್ಲರ್ ಇಂಡಿಸಸ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಿಲ್ಲರ್ ಇಂಡಿಸಸ್ ನೋಡಿದ್ವಿ. ಸ್ಟೆಪ್ ವೈಸ್ ಹೇಗೆ ಮಿಲ್ಲರ್ ಇಂಡಿಸಸ್ನ ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ದಿ ವೀವ್ಸ್ ಇಂಡಿಸಸ್ ಅಂತ ನೋಡಿದ್ವಿ. ಸೊ ಅದನ್ನು ನಾವು ಈ ಪ್ರಾಬ್ಲಮ್ಸಲ್ಲಿ ತಗೊಳ್ತಾ ಹೋಗ್ತೀವಿ. 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್. ಸ್ಟೆಪ್ ವೈಸ್ ಬರೆದ್ರೆ ಇದಕ್ಕೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಒನ್ ಈಸ್ a crystal plane has intercept as the 3 axes of the crystal in the ratio of 3/2 is to 2 is to 1. What are the Miller indices of the plane? ಏನು ಹೇಳಿದ್ದಾರೆ ಅಂದರೆ, ಒಂದು ಕ್ರಿಸ್ಟಲ್ ಪ್ಲೇನ್ ಇದೆ, ಅದರಲ್ಲಿ ಇಂಟರ್ಸೆಪ್ಟ್ 3 ಆಕ್ಸಿಸ್ ಮೇಲೆ ಕ್ರಿಸ್ಟಲ್ ಇಂಟರ್ಸೆಪ್ಟ್ ಆಗಿದೆ. ಯಾವ ರೇಷಿಯೋದಲ್ಲಿ ಆಗಿದೆ ಅಂದರೆ 3/2, 2 ಆ್ಯಂಡ್ 1 ಆಗಿದೆ. ಸೊ ಮಿಲ್ಲರ್ ಇಂಡಿಸಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. 3/2 is to 2 is to 1 is the ವೀವ್ಸ್ ಇಂಡಸಿಸ್. ಸೊ ಫಸ್ಟ್ ಪಾಯಿಂಟ್ ನಾವು ಬರಿಬೇಕಾಗಿರೋದು ಏನು ಅಂದರೆ, ಫಸ್ಟ್ ಪಾಯಿಂಟಲ್ಲಿ ದ ವೀವ್ಸ್ ಇಂಡಸಿಸ್ ಆರ್ 3/2 is to 2 is to 1. ರೇಷಿಯೋದಲ್ಲಿ ಬೇಕಾದರೂ ಬರೀರಿ, ಆರ್ ಕಾಮ ಹಾಕಿ ಬೇಕಾದರೂ ಅದನ್ನು ಬರಿಬೋದು. ಫಸ್ಟ್ ಬರಿಬೇಕಾಗಿರೋದು ಸ್ಟೆಪ್ ಇಲ್ಲಿ ಫಸ್ಟ್ ಸ್ಟೆಪ್ ದ ವೀವ್ಸ್ ಇಂಡಸಿಸ್ ಆರ್ 3/2 is to 2 is to 1. ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ದ ಸೆಕೆಂಡ್ ಸ್ಟೆಪ್ ಏನು ಬರಿಬೇಕು, ದ ರೆಸಿಪ್ರೋಕಲ್ ಆಫ್ ವೀವ್ಸ್ ಇಂಡಸಿಸ್. ರೆಸಿಪ್ರೋಕಲ್ ಆಫ್ ವೀವ್ಸ್ ಇಂಡಸಿಸ್ ದಟ್ ಈಸ್ 1/3/2 is to 1/2 is to 1/2. ಈ ವೀವ್ಸ್ ಇಂಡಸಿಸ್ ಇದೆ. ಈ ವೀವ್ಸ್ ಇಂಡಸಿಸ್ನ ರೆಸಿಪ್ರೋಕಲ್ ಅಂದರೆ ಕೊಟ್ಟಿರುವಂತಹ ವೀವ್ಸ್ ಇಂಡಸಿಸ್ಗೆ 1/, ತಗೊಂಡು ಅದನ್ನು ಮಾಡ್ತಾ ಹೋಗಬೇಕು. 3/2 ಕೊಟ್ಟಿದ್ದಾರೆ ಅಂದರೆ 1/3/2 ಆಗುತ್ತೆ. 2 ಇದೆ ಅಂದರೆ 1/2, 1 ಇದೆ ಅಂದರೆ 1/2. ದಿ ಸೆಕೆಂಡ್ ಸ್ಟೆಪ್ ಏನಂತ ಬರೀಬೇಕು, ರೆಸಿಪ್ರೋಕಲ್ ಆಫ್ ದಿ ವೀವ್ಸ್ ಇಂಡಸಿಸ್ ದಟ್ ಈಸ್, ನಾವು ಈ 1/3/2ನ ಹೇಗೆ ಬರಿಬೋದು, 2/3 ಅಂತ ಬರಿಬೋದು. ಯಾಕೆ ಅಂದರೆ ಇಲ್ಲಿ 1/3/2. ಸೊ ಈ 2 ಮೇಲೆ ಹೋದಾಗ ಏನಾಗಿದೆ, ನ್ಯೂಮರೇಟರ್ ಡಿನಾಮಿನೇಟರ್ ಇರುತ್ತಲ್ವಾ. ಸೊ ಏನು ಬರಿಬೋದು, 1/3/2ನ ನಾವು 2/3 ತಗೊಳ್ಬೋದು. 1/2 ಹಾಗೆ ಇರುತ್ತೆ. 1/1 ನಥಿಂಗ್ ಬಟ್ 1. ಸೊ ಸೆಕೆಂಡ್ ಸ್ಟೆಪ್ಪಲ್ಲ ಇದು, ದ ರೆಸಿಪ್ರೋಕಲ್ ಆಫ್ ವೀವ್ಸ್ ಇಂಡಸಿಸ್ 2/3 is to 1/2 is to 1. ಆರ್ ಇದನ್ನು 2/3, 1/2, 1 ಬರೀರಿ. ಬ್ರಾಕೆಟಲ್ಲಿ ಮಾತ್ರ ಬರೀಬಾರ್ದು, ಹಾಗೆ ಬರೀಬೇಕು. ಥರ್ಡ್ ಸ್ಟೆಪ್ ಈಸ್ ಮಲ್ಟಿಪ್ಲೈ ಬೈ ದಿ LCM ಆಫ್ 3 to 1. 3 to 1ನ ನಾವು LCM 3 to 1ನ LCM ಇಂದ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. LCM ಎಷ್ಟಿದೆ, 3 to 1ಗೆ LCM 6 ಆಗುತ್ತೆ. ಆ 6ಇಂದ ನಾವು ಇದನ್ನು ರೆಸಿಪ್ರೋಕಲ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಹೇಗೆ ಬರುತ್ತೆ ಅಂದರೆ, ಫಸ್ಟ್ ಒನ್ ಏನಿದೆ, ಫಸ್ಟ್ ಒನ್ 2/3 ಇದೆ, LCM ಈಸ್ 6. ಸೊ ಏನಾಗುತ್ತೆ, 3 1s 3 2s ಬರೆಯುವಂಥದ್ದು ಎಷ್ಟಿದೆ, 4 ಬರುತ್ತೆ. 2 into 2 4 ಆಗುತ್ತೆ. ಫಸ್ಟ್ ಒನ್ ಈಸ್ 4. ಸೆಕೆಂಡ್ ಒನ್ ಏನಿದೆ, 1/2 ಇದೆ, LCM ಇಂದ ಮಲ್ಟಿಪ್ಲೈ ಮಾಡಬೇಕು. LCM 6. ಸೊ 2 1s 2 3s 1 into 3 3. ಸೆಕೆಂಡ್ ಒನ್ ಈಸ್ 3. ಥರ್ಡ್ ಒನ್ ಏನಿದೆ, 1 ಇದೆ, 1/1 ಏನಿಲ್ಲ ಅಂದರೂ 1 ಇರುತ್ತೆ. 1/1 ಇಂಟು LCM 6 ಮಲ್ಟಿಪ್ಲೈ ಮಾಡಿದ್ದೀವಿ. 1 6 6. ಸೊ 4 3 6. ಅದನ್ನು ಯಾವ ರೀತಿ ಬರಿಬೋದು, 4 3 6. 4 3 6 ಈಸ್ ದಿ ಥರ್ಡ್ ಸ್ಟೆಪ್, ಮಲ್ಟಿಪ್ಲೈಯಿಂಗ್ ದಿ ರೆಸಿಪ್ರೋಕಲ್ ಬೈ ಲೀಸ್ಟ್ ಕಾಮನ್ ಫ್ಯಾಕ್ಟರ್. ವಿ ಗೆಟ್ ದಿ ಹೋಲ್ ನಂಬರ್ ಆರ್ ವಿ ಗೆಟ್ ದಿ ನಂಬರ್ 436. ಸೊ ಫೈನಲ್ ಆನ್ಸರ್ ಏನು ಬರೀಬೇಕು, ನಮೀಗ ಆಲ್ರೆಡಿ ಮಿಲ್ಲರ್ ಇಂಡಿಸಿಸ್ ಸಿಕ್ಕಿದೆ.
ಆದರೆ ಮಿಲ್ಲರ್ ಇಂಡಿಸಿಸ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬ್ರಾಕೆಟ್ ಆಗಿ ಮಾಡಬೇಕು. ಸೊ ಫಿಫ್ತ್ ಪಾಯಿಂಟ್ ಈಸ್ ದ ಪ್ಲೇನ್ ಈಸ್ ರೆಪ್ರೆಸೆಂಟೆಡ್ ಆ್ಯಸ್ 4 3 6. ಯಾವ ರೀತಿ ಬರಿತೀವಿ? 4 3 6. ದಿಸ್ ಈಸ್ ದಿ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್. ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದೆ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್. ಈ ರೀತಿ ಸ್ಟೆಪ್ ವೈಸು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. 4 ಮಾರ್ಕ್ಸಿಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಇದ್ದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೆಕೆಂಡ್ ಒನ್ ಕ್ವಶನ್, ಫೈಂಡ್ ದಿ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್ that intersect the crystallographic axis at a distance a is to 2b is to infinity c. ಏನು ಹೇಳಿದ್ದಾರೆ? ಫೈಂಡ್ ದ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್. ಒಂದು ಪ್ಲೇನ್ನ ಮಿಲ್ಲರ್ ಇಂಡಿಸಿಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ದಟ್ ಇಂಟರ್ಸೆಕ್ಟ್ ದ ಕ್ರಿಸ್ಟಲೋಗ್ರಫಿಕ್ ಆ್ಯಕ್ಸಿಸ್. ಕ್ರಿಸ್ಟಲೋಗ್ರಫಿಕ್ ಆ್ಯಕ್ಸಿಸ್ನ ಇಂಟರ್ಸೆಕ್ಟ್ ಮಾಡಿದೆ ಯಾವ ಡಿಸ್ಟೆನ್ಸಲ್ಲಿ ಅಂದರೆ ಎ ಇಸ್ ಟು 2b ಇಸ್ ಟು ಇನ್ಫಿನಿಟಿ ಇಂಟು ಸಿ ಆಗಿದೆ. ಸೊ ದಿಸ್ ಈಸ್ ದಿ ವೀವ್ಸ್ ಇಂಡಸಿಸ್. ಈ ವೀವ್ಸ್ ಇಂಡಸಿಸ್ನ ತಗೊಂಡು ನಾವೇನು ಮಾಡಬೇಕು? ಮಿಲ್ಲರ್ ಇಂಡಿಸಿಸ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು ಬರೀಬೇಕು? ದ ಗಿವನ್ ವೀವ್ಸ್ ಇಂಡಸಿಸ್ ಆರ್ ಎ ಟು ಬಿ ಇನ್ಫಿನಿಟಿ ಸಿ. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಬರೀಬೇಕು? ದ ರೆಸಿಪ್ರೋಕಲ್ ಆಫ್ ಕ್ರಿಸ್ಟಲೋಗ್ರಫಿಕ್ ಆ್ಯಕ್ಸಿಸ್. ಕ್ರಿಸ್ಟಲೋಗ್ರಫಿ ಆ್ಯಕ್ಸಿಸ್ನ ರೆಸಿಪ್ರೋಕಲ್ ಬರೀಬೇಕು. ಎ ಟು ಬಿ ಇನ್ಫಿನಿಟಿ ಸಿ ಇಸ್ ದಿ ವೀವ್ಸ್ ಇಂಡಸಿಸ್. ರೆಸಿಪ್ರೋಕಲ್ ತಗೊಂಡಾಗ 1/a ಈಸ್ ಟು 1/2b ಈಸ್ ಟು 1/infinity ಆಗುತ್ತೆ. ಹಿಯರ್ ಎ ಬಿ ಸಿ ರೇಷಿಯೋ ಆಫ್ ಎ ಈಸ್ ಟು ಬಿ ಈಸ್ ಟು ಸಿ ಏನಾಗಿರುತ್ತೆ? ಈಸ್ ಈಕ್ವಲ್ 1 ಆಗಿರುತ್ತೆ. ಎ ಬಿ ಸಿ ನಾವು ಬರೀ ಕೋಎಫಿಷಿಯಂಟ್ ಅಷ್ಟೇ ತಗೊಳ್ಬೇಕು. ಟರ್ಮ್ಸ್ ಎ ಬಿ ಸಿ ಏನಾಗಿರುತ್ತೆ? 1 ಆಗಿರುತ್ತೆ. ಉಳಿಯುವಂಥದ್ದು 1/1 ಈಸ್ ಟು 1/2 ಈಸ್ ಟು 1/infinity. ರೆಸಿಪ್ರೋಕಲ್ ಆಫ್ ದಿ ಕ್ರಿಸ್ಟಲೋಗ್ರಫಿಕ್ ಆ್ಯಕ್ಸಿಸ್ ಯಾವುದಾಗುತ್ತೆ? 1/1 ಈಸ್ ಟು 1/2 ಈಸ್ ಟು 1/infinity. 1/infinityನ ನಾವು ಎನಿಥಿಂಗ್ ಬೈ ಇನ್ಫಿನಿಟಿ ಯಾವುದೇ ನಂಬರ್ ಇರಲಿ ಡಿವೈಡ್ ಬೈ ಇನ್ಫಿನಿಟಿ ಇತ್ತು ಅಂದರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ 1/infinity ಇಂದ ನಥಿಂಗ್ ಬಟ್ 0. ಅದನ್ನ ಏನು ಮಾಡಬೇಕು? ನಾವು 0 ಅಂತ ಬರೀಬೇಕು. ಉಳಿದಿರುವಂತಹ ಟರ್ಮ್ ಥರ್ಡ್ ಸ್ಟೆಪ್ಪಲ್ಲಿ ಎಲ್ ಸಿ ಎಮ್ ತೆಗಿಬೇಕು. 1 2ಗೆ ಎಲ್ ಸಿ ಎಮ್ ತೆಗೆದಾಗ ಮಲ್ಟಿಪ್ಲೈ ದಿ ಎಲ್ ಸಿ ಎಮ್ ಆಫ್ 1 2 ವಿ ಗೆಟ್ ಎಷ್ಟು ಬರುತ್ತೆ? ಎಲ್ ಸಿ ಎಮ್ 2 ಬರುತ್ತೆ. 1 ಇಂಟು 2 ಏನಾಗುತ್ತೆ? 2. ನೆಕ್ಸ್ಟ್ ನಾವು ಅದಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು ಎಲ್ ಸಿ ಎಮ್ನ. ಫಸ್ಟ್ ಒನ್ ಈಸ್ 1/1 ಇದೆ ಇಂಟು ಎಷ್ಟು ಬಂದಿದೆ? ಎಲ್ ಸಿ ಎಮ್ ಈಸ್ 2. 1 ಇಂಟು 2 2 ಆಗುತ್ತೆ. ಫಸ್ಟ್ ಟರ್ಮ್ 2 ಆಗಿದೆ. ಸೆಕೆಂಡ್ ಒನ್ ಈಸ್ 1/2. 1/2 ಇಂಟು 2 2 1s 2 1s ಏನು ಸಿಗುತ್ತೆ? 1 ಸಿಗುತ್ತೆ. ಥರ್ಡ್ ಒನ್ ಈಸ್ ಆಲ್ರೆಡಿ 0. ದಿಸ್ ಈಸ್ ದಿ ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ಪಲ್ಲಿ ಏನು ಬರೀಬೇಕು? ಮಿಲ್ಲರ್ ಇಂಡಿಸಿಸ್ ಆರ್ ಅಂತ ಬರೆದು ಫೋರ್ತ್ ಸ್ಟೆಪ್ಪಲ್ಲಿ ಹೇಳ್ತಾ ಇರೋದೀಗ. ಫೋರ್ತ್ ಸ್ಟೆಪ್ಪಲ್ಲಿ ಬರೆಯುವಂಥದ್ದು 2 1 0 ಬಂದಿದೆ. 2 1 0 ಬಂದಿದೆ. ಲಾಸ್ಟ್ ಫೈನಲ್ ಸ್ಟೆಪ್ ದ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್ ಆರ್ ಅಂತ ಬರೆದು 2 1 0 ಬರೆದು ಏನಾಗಬೇಕು? ಅದಕ್ಕೆ ಬ್ರಾಕೆಟ್ ಹಾಕಬೇಕು. ಇದು ಫೈನಲ್ ಸ್ಟೆಪ್. ಇದು ಈ ರೀತಿ ಬರಲಿಲ್ಲ ಅಂದರೆ 1 ಮಾರ್ಕ್ಸ್ ನಿಮಗೆ ಕಟ್ ಆಗುತ್ತೆ. ಸೊ ಫೈನಲ್ ಆಗಿ ನೆನ್ಪಿಟ್ಕೊಳ್ಳಿ, ದ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್ ಆರ್ ಅಂತ ಬರೆದು ಬ್ರಾಕೆಟ್ ಹಾಕಿ 2 1 0. ದಿಸ್ ಈಸ್ ದಿ ಮಿಲ್ಲರ್ ಇಂಡಿಸಿಸ್ ಆಫ್ ದಿ ಪ್ಲೇನ್.